ಪ್ರವೀಣ? ಹಾಂ ಸರ್ ಪ್ರವೀಣ್ ಸರ್. ಪ್ರವೀಣ್ ಹೇಳಿ. ಅದೇ ಸರ್ ಅದು ಫ್ರಾಡ್ ಆಗಿತ್ತು ಸರ್ ಅದು. ಏನಾಗಿತ್ತು? ಅಂದ್ರೆ ಅದು ಒಂದು ಮೆಸೇಜ್ ಬಂದಿತ್ತು ಸರ್ ನಂಗೆ ವಾಟ್ಸಪ್ದಾಗ ಸರ್. ಏನಂತ? ವಾಟ್ಸಪ್ದಾಗ ಒಂದು ಮೆಸೇಜ್ ಬಂದಿತ್ತು ಸರ್ ನಂಗೆ ಅದು. ವಾಟ್ಸಪ್ದಾಗ ಮೆಸೇಜ್ ಬಂದಾಗ ಹಂಗೆ ಒಂದು 2 days ನಾ ಅದು ನೆಗ್ಲೆಕ್ಟ್ ಮಾಡಿದ್ದೆ ಸರ್, ಹೋಗಿ ಬಿಡೋದು ಅಂತೇಳಿ ಇದು ಮಾಡಿದ್ದೆ ಸರ್. ಆಮ್ಯಾಗ ಅವ್ರು ರೆಗ್ಯುಲರ್ ಹಂಗೆ ಮೆಸೇಜ್ ಮಾಡತ್ತಾರ ಸರ್ ಅವ್ರು. ಒಂದು ನಂಬರಿಂದ ಬರುತ್ತಾ? ಒಂದು ನಂಬರಿಂದ? ಹಾಂ, ಒಂದು ವಾಟ್ಸಪ್ ನಂಬರಿಂದ ಬಂದಿತ್ತು ಸರ್ ಅದು. ಅದು ಬೇರೆ ಕಂಟ್ರಿದು ಏನು ಇದ್ದಿದ್ದಿಲ್ಲ ಸರ್, ಅದು ಇಂಡಿಯನ್ +91 ಇತ್ತು ಸರ್ ಅದು. ಇದು ನಾರ್ಮಲ್ ರೆಗ್ಯುಲರ್ ನಂಬರ್ ಇರ್ತಲ್ಲ ಸರ್, ಆ ಟೈಪ್ ಬಂದಿತ್ತು ಸರ್ ಅದು. ಅದಾದ್ಮ್ಯಾಗ ಅವರು ಹಿಂಗೆ ಚಾಟ್ ಮಾಡತ್ತಾರ ಸರ್. ಮತ್ತೆ ಚಾಟ್ ಮಾಡತ್ತಾರ? ಹಾಂ ಸರ್, ಚಾಟ್ ಮಾಡತ್ತಾರ ಸರ್. ಇದು ಜಸ್ಟ್ ಇದು ಪಾರ್ಟ್ ಟೈಮ್ ಜಾಬ್ ಇದೆ, ಹಿಂಗೆ ಡೈಲಿ ಹಿಂಗೆ ಇದು ನೀವು ಇಷ್ಟ ಅರ್ನ್ ಮಾಡ್ಬೋದು, ಇಷ್ಟ ಹಂಗೆ ಅಂತೇಳಿ ಮೆಸೇಜ್ ಬರತ್ತೆ ಸರ್ ಅದು. ನಾನು ನಾಟ್ ಇಂಟ್ರೆಸ್ಟೆಡ್ ಅಂತೇಳಿ ಹಿಂಗೆ ಅಂತ ಹಾಕಿದ್ದೆ ಸರ್. ಮತ್ತೆ ಅವ್ರು ರೆಗ್ಯುಲರ್ ಫಾಲೋ ಅಪ್ ಮಾಡತ್ತಾರ ಸರ್. ಹೌದಾ ಅಂತೇಳಿ ಏನಿರ್ಬೋದು ತಡಿ ಅಂತೇಳಿ ಹಂಗೆ ಕ್ಯೂರಿಯಾಸಿಟಿ ಅಂತ ಇದು ಮಾಡಿದೆ ಸರ್ ನಾನು. ಆಮ್ಯಾಗ ಜಸ್ಟ್ ಅದು ಏನಂತ ಕಾನ್ಸೆಪ್ಟ್ ಏನಿತ್ತಂದ್ರೆ ಸರ್ ಅವ್ರದ್ದು ಹಿಂಗೆ ಹೋಟೆಲ್ಸ್ ಹಿಂಗೆ ಇರ್ತಾವಲ್ಲ ಸರ್ ಅವು, ಅದು ರೇಟಿಂಗ್ಸ್ ಕೊಡೋದಿತ್ತು ಸರ್ ಅದು. ಹೋಟೆಲ್ ರೇಟಿಂಗ್? ಹಾಂ, ಹೋಟೆಲ್ ರೇಟಿಂಗ್ಸ್ ಇತ್ತು ಸರ್ ಅದು. ಹಿಂಗೆ 5 star ಹೋಟೆಲ್ಸ್ ಇರ್ತಾವಲ್ಲ ಸರ್, ಅವು 5 star ಹೋಟೆಲ್ ಅವಕ್ಕೆ ರೇಟಿಂಗ್ ಕೊಡೋದಂತಿತ್ತು ಸರ್ ಅದು. ನೀವು ಇಷ್ಟು ಈ ಒಂದು ಹೋಟೆಲ್ಗೆ ರಿವ್ಯೂ ಕೊಟ್ರೆ ನಿಮ್ಗೆ ಇಷ್ಟು ರೂಪೀಸ್, 50 rupees ಅಂತೇಳಿ ಹಿಂಗಿತ್ತು ಸರ್ ಅದು. ಆಮ್ಯಾಗ ಅದು ಟಾಸ್ಕ್ ಇತ್ತಿತ್ತು ಸರ್ ಅದು. ಟಾಸ್ಕ್ ಅಂತ ಸರ್ ಇಲ್ಲಿ 1 to 24 ಟಾಸ್ಕ್ ಇರ್ತಿದ್ವು ಸರ್ ಅವು. ಓಕೆ. ಹಾಂ ಸರ್, ಅವು ಟಾಸ್ಕ್ ಇರ್ತಿದ್ವು ಸರ್. ಅವ್ನು ಕಂಪ್ಲೀಟ್ ಮಾಡಿದ್ರೆ ಆಮ್ಯಾಗ ಪ್ರೀಪೇಯ್ಡ್ ಟಾಸ್ಕ್ ಅಂತೇಳಿ ಬರ್ತಿತ್ತು ಸರ್ ಅದು. ಅಂದ್ರೆ ಅವ್ರೊಂದು ಲಿಂಕ್ ಕಳಿಸಿದ್ರು ಸರ್. ಅದನ್ನ ಲಿಂಕ್ ಕಳಿಸಿದ ಗುಟ್ಲೆ ಅದೇ ಟೆಲಿಗ್ರಾಮಿಗೆ ಕನೆಕ್ಟ್ ಆಯ್ತು ಸರ್ ಅದು. ಟೆಲಿಗ್ರಾಮ್ ಮೂಲಕ. ಹಾಂ ಸರ್. ನಿಮ್ಗೆ ಏನು ಪ್ರಾಬ್ಲಮ್ ಆಗೈತೆ ಅನ್ನೋದು ಗೊತ್ತಾಯ್ತು ಈಗ. ನಾನೊಂದು ನನ್ನ ಯೂಟ್ಯೂಬ್ ಇದ್ರೊಳಗೆ ಒಂದು ಹಾಕಿದ್ದೇನೆ ಈಗ. ಹಾಂ ಸರ್. ಇದೇ ಥರನ ಫ್ರಾಡ್ ಮಾಡಿದಾರ. ಹಾಂ ಸರ್. ಅವ್ರದ್ದು ಒಂದು 10 ಲಕ್ಷ ಮ್ಯಾಗ ಹೋಗೈತಿ. ಹಾಂ ಸರ್. 10 ಲಕ್ಷ ರೂಪಾಯಿ ಮ್ಯಾಗ ಹೋಗೈತಿ. ಅದು ಒಳ್ಳೆ ಕಡಿಮೆ ಅಲ್ಲ. ಇದೇ ಥರ ಪ್ರಿಪೇರ್ಡ್ ರಿವ್ಯೂ ಕೊಡೋದು. ಅದೇ ಸರ್. ರಿವ್ಯೂ ಕೊಟ್ಟು ಆಮೇಲೆ ನೆಕ್ಸ್ಟ್ ಒಂದು ಟೆಲಿಗ್ರಾಮ್ ಗ್ರೂಪಿಗೆ ಹಾಕ್ತಾರ. ನೀವು ಹೋಟೆಲ್ ರಿವ್ಯೂ ಕೊಡ್ತೀರಿ, ಡಾಬಾ ರಿವ್ಯೂ ಕೊಡ್ತೀರಿ, ನಿಮ್ಗೆ 250 ರೂಪಾಯಿ ಕೊಡ್ತಾರ. ಹಾಂ ಸರ್. ಅದೇ ಸರ್. ಹಿಂಗೆ ಕಮೆಂಟ್ಸ್ ಹಾಕಿದ್ರೆ 250 ರೂಪಾಯಿ ಅಂತ ಸಿಗ್ತತಿ ಅನ್ನತ್ಲೆ ನೀವು ಖುಷಿಯಾಗಿ ಕಮೆಂಟ್ ಮಾಡ್ಕೊಂತ ರೆಗ್ಯುಲರ್ ಫಾಲೋ ಅಪ್ ಮಾಡ್ಕೊಂತ ಹೋಗ್ತೀರಿ. ಹಾಂ ಸರ್. ನೀವು ಹೆಂಗ್ ಮಾಡಿದ್ರಿ ಮುಂದೆ? ಅದೇ ಸರ್, ಅದನ್ನ ಇಷ್ಟ ಸರ್ ನೀವು ಹೇಳಿದ್ರಿ ಸರ್, ಇದೆ ಸರ್ ಈಗ ಪ್ರೊಸೆಸ್ ಸರ್. ಆಮ್ಯಾಗ ಹಾಂ ಸರ್, ಆಮ್ಯಾಗ ಇನ್ವೆಸ್ಟ್ಮೆಂಟ್ ಮಾಡ್ರಿ ಅಂದ್ರೆ ಅದು ಟ್ರೇಡಿಂಗ್ ಆ್ಯಪ್ ಗತೆ ಬಂದ್ ಸರ್ ಅದು. ಟ್ರೇಡಿಂಗ್ ಆ್ಯಪ್ ಒಳಗೆ ಇಷ್ಟು ಇನ್ವೆಸ್ಟ್ಮೆಂಟ್ ಮಾಡ್ರಿ, ಅದು USDT BDT ಅಂತಂದು ಅದು ಕಾನ್ಸೆಪ್ಟ್ ಇರ್ತದೆ ಸರ್. ಈಗ ನಾರ್ಮಲ್ ಟ್ರೇಡಿಂಗ್ ಒಳಗೆ ಆ್ಯಪ್ ಒಳಗೆ ಹಂಗೆ ಅದು ವೇರಿಯೇಷನ್ ಆಗ್ತಿರ್ತದೆ ಸರ್. ಸೇಮ್ ಯಾಸ್ ಇಟ್ ಇಸ್ ಸೇಮ್ ಹಂಗೆ ಇತ್ತು ಸರ್ ಅದು. ನೀವೇನು ಮಾಡ್ತೀರಿ, ಏನು ಕಲಿತೀರಿ? ಏನು ಸರ್? ನೀವೇನು ಮಾಡಕತ್ತೀರಿ ಈಗ ವರ್ಕ್? ಸರ್ ನಾನು MR ಅಂತೇಳಿ ಮಾಡತ್ತೀನಿ ಸರ್. ಎಲ್ಲಿ? ಇಲ್ಲೇ ಹುಬ್ಳಿನ ಸರ್. ಹೌದಾ? ಹಾಂ ಸರ್. ನೆಕ್ಸ್ಟ್ ಏನಾಯ್ತು? ಅದೇ ಸರ್, ಅದು ಹಿಂಗೆ ಫಸ್ಟ್ನಿಗೆ ಒಂದು 1000 ಇನ್ವೆಸ್ಟ್ಮೆಂಟ್ ಮಾಡ್ರಿ, ಆಮೇಲೆ ನಿಂಗೆ ಪ್ರಾಫಿಟ್ 1300 ಬರುತ್ತೆ ಅಂತಂದ್ರೆ ಸರ್ ಅವರು. ಓಕೆ. ಆಮ್ಯಾಗ 1000 ಇನ್ವೆಸ್ಟ್ಮೆಂಟ್ ಮಾಡಿದೆ ಸರ್ ನಾನು. ಅದ್ರೊಳಗೆ ಅದು ನಮ್ದು ಗ್ರೋತ್ ಎಲ್ಲ ತೋರ್ಸಾತಿತ್ತು ಸರ್ ಅದು. ಅಂದ್ರೆ ಡಿಸ್ಪ್ಲೇ ತೋರ್ಸಾತಿತ್ತು ಸರ್. ಆಮ್ಯಾಗ ಮತ್ತೆ ಹೊಳ್ಳಿ 1300 ರಿಟರ್ನ್ ಬಂತು ಸರ್ ಅದು. ಎಷ್ಟು? 1300 ಬಂತು ಸರ್ ರಿಟರ್ನ್ ಬರ್ತೈತೆ. ಓಕೆ. ಹಾಂ ಸರ್. ಆಮ್ಯಾಗ 2ನೇ ಸಲ ಅದು 3900 ಏನೋ ಮಾಡಂತಂದ್ರು ಸರ್ ಅವರು. 3900 ಮಾಡೋದಂದ್ಬಿಟ್ಲೆ ಅವಾಗ ಇದು ಮಾಡಿ ಸ್ಟಾಪ್ ಮಾಡಿದ್ರು ಸರ್ ಅವರು. ಏನು ಮಾಡಿದ್ರು? ಸ್ಟಾಪ್ ಮಾಡಿದ್ರು ಸರ್. ಅಂದ್ರೆ ಮತ್ತೊಂದು ಗ್ರೂಪ್ ಕ್ರಿಯೇಟ್ ಮಾಡಿದ್ರು ಸರ್ ಅವರು. ನಮ್ಗೆ ನೀವು ಭಾಳ ಜನ ಅದ್ರಿ, ನಿಮ್ಗೆ ಇದನ್ನ ಸಿಚುವೇಶನ್ ಹ್ಯಾಂಡಲ್ ಮಾಡಕ್ ಆಗ್ತಿಲ್ಲ, ಒಂದು ಗ್ರೂಪ್ ಕ್ರಿಯೇಟ್ ಮಾಡಿ 4 ಜನ ನಿಮ್ಮಂತರ 4 ಜನ ಇದಾರಲ್ಲಿ, ಅದ್ರೊಳಗೆ ಅಷ್ಟ್ರದ್ದು ಒಮ್ಕಿಲೆ ಕ್ಲಿಯರ್ ಮಾಡೋಣ ಅಂತಂದ್ರು ಸರ್ ಅವರು. ಆಮ್ಯಾಗ ಹಿಂಗೆ ಅವರು ಸೇಮ್ ಸರ್, ಅವ್ರು ಅಷ್ಟ್ರು ಒಂದೇ ಸರ್ ಅವರು. ಆಮ್ಯಾಗ ಅದು ಮೆಸೇಜ್ ಬರತ್ತಲ್ಲ ಸರ್ ಅದು, ನಾನು ಇಷ್ಟ ವರ್ಕ್ ಮಾಡತ್ತೀನಿ, ನನಗೆ ಇಷ್ಟು ಪ್ರಾಫಿಟ್ ಐತಿ, ಇಷ್ಟ ಐತಿ ಅಂತ ಹೇಳಿ. ಆಮ್ಯಾಗ ಸರ್ ಮತ್ತದು 3900 ಆಗ್ಬಿಟ್ಲೆ. ಆಮ್ಯಾಗ 16 ಇದನ್ನ ಕ್ಲೈಮ್ ಮಾಡ್ಕೋಬೇಕಂದ್ರೆ ನೀವು 16449 ಅದೇನೋ ಎಕ್ಸೆಟ್ರಾ ಇರ್ತಾರದ ಅದನ್ನ ಇನ್ವೆಸ್ಟ್ಮೆಂಟ್ ಮಾಡ್ರಿ ಅಂತಂದ್ರೆ ಸರ್ ಅವರು. ಅವ್ರೆಲ್ಲಾರು ಏನಂತಂದ್ರೆ ಸರ್, ಅವ್ರು ನಮ್ಗೆ ನಂಬಿಕೆ ಬರೋಂಗ್ ಮಾಡಿದ್ರು ಸರ್ ಅವ್ರು ಅಷ್ಟ್ರು. ಟ್ರೂ ಐತಿ ಇದು ಅಂತ ಹೇಳಿ ಹಿಂಗೆ ನಂಬಿಕೆ ಬರೋಂಗ್ ಮಾಡ್ಬಿಟ್ಲೆ. ಆಮ್ಯಾಗ ಆಯ್ತು ಅಂತ ಹೇಳಿ ಎಲ್ಲಾರು ಇದು ಮಾಡಿದ್ರು ಸರ್, ಅದನ್ನ ಆಯ್ತು ಅಂತ ಹೇಳಿ ಮಾಡಿದ್ರು ಸರ್ ಅವರು. ಆಮ್ಯಾಗ ನಂದು ಅದು ಅಮೌಂಟ್ ಅದು ಇದು ಸರ್, ಅದು ಅಪ್ಲೋಡ್ ಮಾಡಿದ್ರಾಗ ಸರ್, ಅದು ನಿಮ್ದು ಏನೋ ಫಾಲ್ಟ್ ಐತಿ ಅಂತ ಹೇಳಿ ಫ್ರೀಸ್ ಮಾಡತ್ತಾರೆ ಸರ್ ಅದನ್ನೆಲ್ಲ. ಹೌದು. ಫ್ರೀಸ್ ಮಾಡತ್ತಿಂದ ನಿನ್ನ ಇದನ್ನ ತಗೋಬೇಕಂದ್ರೆ ನೀ ಇಷ್ಟು ಇನ್ವೆಸ್ಟ್ಮೆಂಟ್ ಮಾಡ್ಬೇಕು ಅಂತ ಅನ್ನತ್ತಾರೆ ಸರ್ ಅವರು. ಅಷ್ಟು ಒಂದೇ ಟೀಮಲ್ಲಿ ಸರ್ ಅವರು ನನ್ ಬ್ಲೇಮ್ ಮಾಡತ್ತಾರೆ ಸರ್. ಬಿಕಾಸ್ ಆಫ್ ಯು ಓನ್ಲಿ ನಾವ್ ಈ ಸಿಚುವೇಶನ್ ಹ್ಯಾಂಡಲ್ ಮಾಡತ್ತೀವಿ, ನಿನ್ನಿಂದ ಅಂತೇಳಿ ನನ್ನ ಟಾರ್ಗೆಟ್ ಮಾಡತ್ತಾರೆ ಸರ್ ಅವರು.
ಆಮ್ಯಾಗ ಮತ್ತೆ ಸೇಮ್ ಸರ್ ಅದು ನೆಕ್ಸ್ಟ್ ಆಯ್ತು ಅಂತ ಹೇಳಿ ಮತ್ತೆ ಅದನ್ನು ಇದು ಇನ್ವೆಸ್ಟ್ಮೆಂಟ್ ಮಾಡಿದ್ವಿ ಸರ್. ಅದ್ ಮತ್ತೊಂದ್ರೊಳಗೆ ಅದು ಲಿಂಕ್ ಇರ್ತೈತಲ್ಲ ಸರ್ ಅದು, ಆ ಲಿಂಕ್ ಒಳಗೆ ನಮ್ದು ಅದು ಪ್ಲಸ್ ಆಡ್ ಆಗಿದ್ದು ಎಲ್ಲಾ ಡಿಸ್ಪ್ಲೇ ತೋರಿಸ್ತಿತ್ತು ಸರ್ ಅದು. ಅದ್ರಾಗ ಹೌದು ಅಷ್ಟು ತೋರಿಸ್ತದೆ ಸೇಮ್ ಟು ಸೇಮ್. ಲಿಂಕ್ ಅದೇ ಗ್ರೋ ಆ್ಯಪ್ ಟೈಪ್ ಅಂತಂದಿಲ್ಲ ಸರ್, ಹಂಗೆ ತೋರಿಸಿತ್ತು ಸರ್ ಅದು. ಬ್ರದರ್ ಒಂದ್ ಮಾತು ಹೇಳ್ರಿ, ಸರ್ ನಿಮ್ದು ಎಷ್ಟು ಅಮೌಂಟ್ ಫ್ರಾಡ್ ಆಗೈತಿ ಈಗ? ಸರ್ ಅದು 2,50,000 ಆಗೈತೆ ಸರ್ ನಮ್ದು. 2,50,000 ಆಗಿದೆ. ನಮ್ದು ಯೂಟ್ಯೂಬ್ ಚಾನಲ್ ಐತ್ರಿ ಸರ್, ಸಿಟಿ ಅಡ್ಡ ಅಂತಂದ. ನೋಡಿದ್ದೇನೆ ಸರ್ ನಾನು. ಆ ಸಿಟಿ ಅಡ್ಡದಾಗ 10 ಲಕ್ಷ ರೂಪಾಯ್ದು ಅಮೌಂಟ್ ಇಂದ ಹೋಗೈತೆ ಅಂತ ಒಂದು ತಮ್ಮನೇಲಿ ಐತಿ ನೋಡ್ರಿ. ಸರ್ ಅದನ್ನ ಆಡಿಯೋ ಕೇಳ್ರಿ ಒಂದು 30 ನಿಮಿಷ. ಸರ್ ಆ 30 ನಿಮಿಷದಾಗ ಏನೇನ್ ಆಗೈತೆ ಅನ್ನೋದು ನಿಮ್ಗೆ ಗೊತ್ತಾತಂದ್ರ ಸರ್ ನಿಮ್ಗೆ ಅರ್ಥ ಆಕತಿ ನಾನು ಇದೇ ತರನ ಫ್ರಾಡ್ ಆಗೇನಿ ಅಂತ. ಸರ್ ಕಂಪ್ಲೇಂಟ್ ಮಾಡಿರಿ ಈಗ? ಇಲ್ಲ ಸರ್ ಮಾಡಿಲ್ಲ ಸರ್ ನಾವು. ನೆಕ್ಸ್ಟ್ ಏನು ಆತ್ರಿ? ಅಷ್ಟ ಆಯ್ತು, ಇದಾಗಿನ ಮೇಲೆ ಮತ್ತೇನ್ ಮಾಡ್ತೀರಿ ಹೇಳ್ರಿ. ಅದೇ ಸರ್ ಇಷ್ಟ ಅಂದ್ಬಿಟ್ಟು ಸರ್ ಮತ್ತೇನಂದ್ರು ಸರ್ ಅವ್ರೆ, ಮತ್ತೆ ನಂಗೆ ಅದು ಫುಲ್ ಒಂದ್ ಸ್ವಲ್ಪ ನಂಗೆ ಮೈಂಡ್ ಅದು ಏನು ಎದ್ರ ಕಡೆ ಲಕ್ಷಣ ಹೋಗ್ಲಿಲ್ಲ ಸರ್ ನಂಗೆ. ನಂದೇನಿತ್ತು ಅದು ಪರ್ಸೆಂಟ್ ದುಡ್ಡು ಹೋಗಿತ್ತಲ್ಲ ಅದನ್ನ ತಕೊಂಡ್ ಕೈ ಬಿಟ್ಬಿಡೋಣ ಅಂತ ಹಂಗಿತ್ತು ಸರ್ ನಂಗೆ. ಅವ್ರು ಏನಾದ್ರು ಅದು ಇದನ್ನ ಮಾಡತ್ತಿಲ್ಲ ಸರ್ ಅವ್ರು. ನೀ ಇದನ್ನ ತಗೋಬೇಕಂದ್ರೆ ಇದನ್ನ ಇನ್ವೆಸ್ಟ್ ಮಾಡ್ಬೇಕು, ಇದನ್ನ ತಗೋಬೇಕಂದ್ರೆ ಇದನ್ನ ಇನ್ವೆಸ್ಟ್ಮೆಂಟ್ ಮಾಡ್ಬೇಕು. ಈಗ ಅವ್ರ ದುಡ್ಡು ಸಿಕ್ಕತಿ, ನೀ ಅವ್ರಿಗೆ ಕೊಡ್ತಿ, ಇನ್ಕಮ್ ಟ್ಯಾಕ್ಸ್ ಇದಾಕತಿ. ಸರ್ ಒಂದು ಇನ್ಕಮ್ ಟ್ಯಾಕ್ಸ್ ಕ್ಲೇಮ್ ಮಾಡ್ಕೋಬೇಕು, ಹಂಗಾದ್ರೆ ನೀವು ಅಮೌಂಟ್ ತುಂಬಿ ಇದನ್ನ ಕ್ಲೇಮ್ ಮಾಡ್ಕೋ. ಅದೇನು ಕಾನ್ಸೆಪ್ಟ್ ಬಂದಿಲ್ಲ ಸರ್ ಅವ್ರದ್ದು. ಇನ್ ನೆಕ್ಸ್ಟ್ ಬರ್ತದ. ಸರ್ 5 ಲಕ್ಷದ ಮ್ಯಾಗ ಹೋಗಿತ್ತಂದ್ರ, ಸರ್ 5 ಲಕ್ಷದ ಮ್ಯಾಗ ಫ್ರಾಡ್ ಆಗಿತ್ತಂದ್ರ ನಿನಗ ಇನ್ಕಮ್ ಟ್ಯಾಕ್ಸ್ ಅಂತ ಬರ್ತದ ಈಗ. ಈಗ ಇಷ್ಟ ಆಯ್ತು, ಮತ್ತೆ ಈಗ ಎಷ್ಟು ತುಂಬನಾಗತ್ತ ನಿನಗೆ ಹೆಂಗ್ ಫ್ರಾಡ್ ಅನ್ನೋದು ಗೊತ್ತಾಯ್ತು ಆಮೇಲೆ? ಅದ ನಾನು ಏನಂತಂದ್ರಿ ಸರ್, ಅದೇ ನಾನು ಇದೇನ ಆಮ್ಯಾಗ ಅವ್ರು ಹಗ್ಲ ಮುಗ್ಲಿ ಇದು ಮಾಡತ್ತಲ್ಲ ಸರ್ ಅವ್ರು. ಆಮ್ಯಾಗ ಏನಂತಂದ್ರೆ ನಾನು ಕಂಪ್ಲೇಂಟ್ ಮಾಡ್ತೀನಿ ಅಂತಂದ್ರೆ, ನಾನು ಕಂಪ್ಲೇಂಟ್ ಮಾಡ್ತೀನಿ ಅಂತಂದೆ ಸರ್ ಅವ್ರಿಗೆ. ಆಮ್ಯಾಗ ನೋ ಪ್ರಾಬ್ಲಮ್ ಯು ಕ್ಯಾನ್ ಕ್ಯಾರಿ ಆನ್ ಅಂತಂದ್ರೆ ಸರ್. ಅವಾಗ ನಂಗೆ ಇದೇನ ಅಂತೇಳಿ ಇದು ಮಾಡಿದೆ ಸರ್ ನಾನು. ಫ್ರಾಡ್ ಅನ್ನೋದು ಗೊತ್ತಾಯ್ತು. ಸರ್ ಒಟ್ಟ ಟೋಟಲ್ ಆಗಿ ಎಷ್ಟು ಅಮೌಂಟ್ ಹೋಗೈತಿ ಈಗ? ಅದೇ ಸರ್ 2,50,000 ಆಗೈತೆ. ನಿಂದ ಅಷ್ಟೇನಾ ಮತ್ತೆ ಅವ್ರು ಆ್ಯಡ್ ಮಾಡಿರ್ತಾರಲ್ಲ ಆ ಅಮೌಂಟ್ ಸೇರಿಸಿ ಹೇಳಾಗತ್ತಿ ಈಗ? ಇಲ್ಲ ಸರ್ ಅದನ್ನೇನಿಲ್ಲ ಸರ್, ನಂದು ಕಳ್ಕೊಂಡಿದ್ದು ಸರ್. ಯಾವ್ಯಾವ ಬ್ಯಾಂಕಿಗೆ ಹಾಕಿ ಅಮೌಂಟ್? ಅದು ಸ್ಕ್ರೀನ್ಶಾಟ್ ಎಲ್ಲ ಅದ ಸರ್ ನನ್ನ. ಅಲ್ಲ ಒಂದೇ ಬ್ಯಾಂಕಿಗೆ ಹಾಕಿಲ್ಲ ನೀನು? 2 ಬ್ಯಾಂಕ್ ಐತಿ ಸರ್ ನಂದು. ನಿಂದು 2 ಬ್ಯಾಂಕ್ ಅದಾವು? ಸರ್ ಎಷ್ಟೆಷ್ಟು ಸಾವಿರದಂಗ ಹಾಕಿ ಬ್ಯಾಂಕ್ ಅಕೌಂಟ್ ಕೊಟ್ಟಿದ್ರಲ್ಲ ಅವರು? 16,000 ಸರ್, ಹಿಂಗೆ 30,000. ಅಲ್ಲ ಬ್ಯಾಂಕ್ ಅಕೌಂಟ್ ಕೊಟ್ಟಿದ್ರಲ್ಲ? ಏನ್ ಸರ್? ಅವ್ರು ಬ್ಯಾಂಕ್ ಅಕೌಂಟ್ ಕೊಟ್ಟಿದ್ರ ಫೋನ್ ಪೇ ನಂಬರ್ ಕೊಟ್ಟಿದ್ರ? ಬ್ಯಾಂಕ್ ಅಕೌಂಟ್ ನಂಬರ್ ಕೊಟ್ಟಿದ್ರು ಸರ್, 1-2 ಕಡೆ ಬ್ಯಾಂಕ್ ಅಕೌಂಟ್ ನಂಬರ್ ಕೊಟ್ಟಿದ್ರು ಸರ್, ಮತ್ತೆ ಒಂದ್ ಕಡೆ UPI ನಂಬರ್ ಕೊಟ್ಟಿದ್ರು ಸರ್. ಸರ್ ಅವು ಬ್ಯಾಂಕು ಒಂದ ಕಡೆ ಇರಲ್ಲ. ಅದೇ ಸರ್, ಒಂದು ರಾಜಸ್ಥಾನ, ಒಂದು ಡೆಲ್ಲಿ, ಇಲ್ಲ ಜಾರ್ಖಂಡ್, ಉತ್ತರ ಪ್ರದೇಶ, ಈ ತರ ಬ್ಯಾಂಕ್ ಅಕೌಂಟ್ಗಳು ಇರ್ತಾವು. ಅದೇ ಸರ್ ಅವ್ರ ಅಕೌಂಟಿಗೆ ಯಾರು ಒಬ್ರು ಇರ್ತಾರ, ಅವ್ರ ಅಕೌಂಟಿಗೆ ಹಾಕೊಂಡು ಅವ್ರು ತಕೊಂಡೋದು ಈ ತರ ಇದು ಇರ್ತಾವ, ಪ್ರೊಸೆಸ್ ಮಾಡ್ಕೊಂಡಿರ್ತಾರ ಅವ್ರು ಕ್ರೈಮ್ ಮಾಡೋದು. ತಮ್ಗೆ ಒರಿಜಿನಲ್ ಇದನ್ನ ಮಾಡಿರಂಗಿಲ್ಲ. ಒರಿಜಿನಲ್ ಏನು ಇರ್ದಿಲ್ಲ ಸರ್. ಇಲ್ಲ, ಸೊ ಹಂಗಾಗಿ 1930 ಕಾಲ್ ಮಾಡಿ ಈಗ. ಸರ್ ಇದನ್ನೆಲ್ಲ ಪ್ರೊಸೆಸ್ ಹೇಳು, ಅವನ್ನೆಲ್ಲ ಸ್ಕ್ರೀನ್ ಶಾಟ್ ತಕೋ, ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್ ಎಲ್ಲ ತಕೋ. ಈಗ ಫ್ರಾಡ್ ಆಗಿ ಎಷ್ಟು ದಿನ ಆಯ್ತು ಸರ್? ಫ್ರಾಡ್ ಆಗಿ 1.5 month ಆಯ್ತು ಸರ್. ನಮ್ದು 1.5 ತಿಂಗಳಿಂದ ನಿಮ್ಗೆ ಇದು ಸ್ಟಾರ್ಟ್ ಆಗೈತೆ ಪ್ರೊಸೆಸ್? ಅಂದ್ರೆ ಅದ ಮುಗಿದ್ ಬಿಡಿ ಸರ್, 1 ವಾರದಾಗ ಮುಗಿತ್ ಸರ್. ನಾನೇ ಎಲ್ಲಾರ್ಗು ಬುದ್ಧಿ ಹೇಳಿ ನಾನೇ ಸಿಕ್ಕಾಕೊಂಡೆ ಅಂತ ಹೇಳಿ ನಾ ಹೆಸಿಟೇಟ್ ಮಾಡ್ಕೊಂಡೆ. ಒಂದ್ ಮಾತು ಹೇಳ ಸರ್, ಇದು ಸಿಕ್ಕಾಪಡಿ ಜನಕ್ಕೆ ಆಕತಿ. ಅದೇ ಸರ್. ಈಗ ಗೊತ್ತಿಲ್ಲರಿಗೆ ಈಗ ಎಜುಕೇಟೆಡ್ ಇದ್ದರಿಗೆ ಮಾಡಾಕತ್ತಾರ ಅವ್ರು. ಅದೇ ಸರ್. ಅವ್ರೇನು ಅಷ್ಟು ಜಾಣರು ಇರಂಗಿಲ್ಲ. ಸೊ ಇದೊಂದ್ ಪ್ರೊಸೆಸ್ ಒಂದ್ ತರ ಕ್ರೈಮ್ ಮಾಡ್ಬೇಕಂತ ಫಿಕ್ಸ್ ಆಗ್ಯಾರ ಅಂದ್ರ ಒಂದೇ ತರ ಕ್ರೈಮ್ ಮಾಡ್ತಿರ್ತಾರ. ಈಗ ಅವೇರ್ನೆಸ್ ಇಲ್ಲ ನಮ್ ಜನಕ್ಕ. ಅದೇ ಸರ್. ಈಗ ನಾವ್ ಒಂದ್ ವಿಡಿಯೋ ಮಾಡಿ ಹಾಕಿದ್ದ ಅದು ನಿನಗ ರಮೇಶ್ ಕಳ್ಸಿದ್ನ? ಸರ್ ರಮೇಶ್ ಕಳ್ಸಿದ್ದೆ ಸರ್. ನಾವು ಅಷ್ಟು ಮತ್ತದ ನೋಡಿದೆ ಸರ್ ನಾನು, ಎಲ್ಲಾ ವಿಡಿಯೋಸ್ ಇದ್ದವು ಸರ್. ಆಡಿಯೋ ಕೇಳಿದೆ ಅದನ್ನ? ಅದನ್ನ ಕೇಳಿದ ಪ್ರಕಾರ ಗೊತ್ತಾಯ್ತಾ ನಿನಗ ಮುಂದೆ ಏನಾಯ್ತು ಅಂತದ್ದು? ಸರ್ ಅದೊಂದು ಗೊತ್ತಾಯ್ತು ಸರ್. ಅಲ್ಲಲ್ಲ, ನೀ ಏನಾದ್ರು ಇನ್ನೊಟ್ಟು ಮುಂದುವರೆದಿದ್ರ ಅದೇ ತರನ ಆಕತ್ ನಿನಗ. ಅದೇ ಸರ್. ಅದೇ ಸರ್. ಸೇಮ್ ಅದು ಅವರು ಯಾರು ಅಲ್ಲ, ಒಳ್ಳೆ ವೆಲ್ ಎಜುಕೇಟೆಡ್ ಪರ್ಸನ್ ಅವ. ಸರ್ ಅವಂಗೂ ಕೂಡ ಎಲ್ಲ ಒಂದೇ ತರ ಏನ್ ಕಂಪನಿ ಲೋಗೋ ಆಯ್ತು, ಅವ್ರ ರಿವ್ಯೂ ಕೂಡ ಆಯ್ತು, ಸೇಮ್ ಟು ಸೇಮ್ ನಿಂದು ಇರೋದು. ಸೊ ಈಗ ನೋಡು, ನೀನ್ ಗೊತ್ತಿಲ್ಲದಂಗ ಅವ್ನ ಕಡೆ ದುಡ್ಡಿದಾಗೈತಿ, ಅವ ಬೆಂಗಳೂರು ಕಡೆ, ಇಲ್ಲಿ ಹುಬ್ಳಿ ಧಾರವಾಡ. ಸೊ ಅವಾಗ ಪ್ರಾಬ್ಲಮ್ ಹೆಂಗ ಗೊತ್ತಾ ಇರಂಗಿಲ್ಲ, ಅವೇರ್ನೆಸ್ ಇರಂಗಿಲ್ಲ. ಅದೇ ಸರ್. ಈಗ ನೀವು ಫ್ರಾಡ್ ಆಗಿನ ಮ್ಯಾಗ ಅವಾಗ ಗೊತ್ತಾಗತ್ತಿ, ಹಿಂಗಾಗೈತಲ್ಲ ಏನ್ ಮಾಡೋದು ಮುಂದ ಅಂತಂದ್ ಅವಾಗ ಸ್ಟಾರ್ಟ್ ಆಗತ್ತಿ. ಆಗಕ್ಕಿಂತ ಮುಂಚೆ ಈಗ ನೋಡಿ, ಈಗ ಎಲ್ಲಾರು ನ್ಯೂಸ್ನ್ಯಾಗ ಕೊಡ್ತಾರ ಈ ತರ ಸೈಬರ್ ಇದಾಕತಿ, ಹಿಂಗೆಲ್ಲ ಫ್ರಾಡ್ ಮಾಡಕತ್ತಾರ ಅಂತಂದ. ಇಂಥವೆಲ್ಲ ನ್ಯೂಸ್ನ್ಯಾಗ ಬರಂಗ ಇಲ್ಲ. ಅದೇ ನಮ್ ಪ್ರಾಬ್ಲಮ್ ಇರೋದ.
ಹಾಂ ಸರ್. ದುಡ್ಡು ಹೋಗತಿ ಈಗ ಮನಿ ಕಳ್ತನ ಮಾಡ್ದವ್ ನೋಡ್ಕೋಬಹುದು ಬಡ ಬಡ ಹೋಗಿ ಹಿಂಗದ. ಅದೇ ಸರ್ ನನ್ಗೆ ಅವಾಗ ಅದು ನಂಗೆ ಭಾಳ ರಿಗ್ರೆಟ್ ಅನ್ನಿಸ್ತಾರೆ ಅದು. ಹಾ ಈಗ ನೋಡು ಯಾರು ಒಂದ್ ಸೆಕೆಂಡ್ ಈಗ ಬೇರೆ ಬೇರೆ ಅಕೌಂಟ್ ಇರ್ತಾವ. ಹಾಂ ಸರ್. ಜಾರ್ಖಂಡ್ ಬೇರೆ ಬೇರೆ ಕಡೆ ಹಾಕಿರ್ತಾರ. ಅದೇ ಸರ್ ಅದೇ ಸರ್. ಈಗ ಚೆಕ್ ಮಾಡಿಸ್ಬೇಕಾರೆ ನಿಂದು ಎಲ್ಲೆಲ್ಲಿ ಯಾವ್ಯಾವ ಬ್ರಾಂಚಿಗೆ ಹೋಗೈತೆ ಅಂತ ನಿಮ್ಗೆ ಗೊತ್ತಾಗತ್ತೆ. ಹಾಂ ಸರ್. ಹಾಂ ಹೋಗಿ ಬಂದು ಈಗ ಎದಕ್ಕೆ ಹೋಗಿದ್ದೆ? ಏನು ಸರ್? ಹಲೋ ಸರ್. ಹಲೋ. ಹಾಂ ಸರ್ ಹೇಳಿ ಸರ್. ಬ್ಯಾಂಕಿಗೆ ಹೋಗಿ ಕೇಳಿದಿ ಅಮೌಂಟ್ ಎಲ್ಲೆಲ್ಲಿ ಟ್ರಾನ್ಸಾಕ್ಷನ್ ಆಗೈತಂತ? ಅದು ಗೊತ್ತಾಗೋದಿಲ್ಲ ಸರ್ ಈಗ ಎಲ್ಲಿ. ಅಲ್ಲ ನಿನ್ನ ಬ್ಯಾಂಕಿಗೆ ಹೋಗಿ ಯಾವ ಬ್ಯಾಂಕಿಗೆ ಐತ್ರಿ ನಂದು ಅಮೌಂಟ್ ಕಟ್ಟಾಗೈತೆ ಅಂತಂದು ಟ್ರಾನ್ಸಾಕ್ಷನ್ ತಗೊಂಡು. ಅಂದ್ರೆ ಇದು ನಮ್ದು ಸ್ಟೇಟ್ಮೆಂಟ್ ಐತಲ್ಲ ಸರ್ ಅದ್ರೊಳಗೆ ಗೊತ್ತಾಗುತ್ತಲ್ಲ ಸರ್. ಗೊತ್ತಾಗೈತಿಲ್ಲ? ಹಾಂ ಸರ್. ನೋಡಿರಿ ಏನು ಸರ್? ಸ್ಟೇಟ್ಮೆಂಟ್ ಹೆಂಗೆ ನೋಡಿ? ಸ್ಟೇಟ್ಮೆಂಟ್ ನೋಡೇನು ಸರ್, ಬಟ್ ಅದು ಲೊಕೇಶನ್ ಏನು ತೋರ್ಸಾತಿದ್ರಿ ಸರ್ ಅದು ಜಸ್ಟ್ ಹೆಸರು ಹೆಸರು ಏನಿಲ್ಲ. ಹೆಸರು ಏನು ಹೆಸರು ಅಂದ್ರೆ ಅಷ್ಟೇ ಜಸ್ಟ್ ಧ್ರುವ ವರ್ಮಾ ಹಿಂಗೆ ಎಕ್ಸೆಟ್ರಾ ಐತಿ. ವರ್ಮಾ ಅವೆಲ್ಲ ಬಂದು ಅಂದ್ರೆ ರಾಜಸ್ಥಾನ. ಹಾಂ ಸರ್. ಹಾಂ ಅವ್ರಿಗೂ ನಮ್ಮ ಒಂದು ಅದು ಹೇಳಿದ್ನಲ್ಲ ವಿಡಿಯೋದಾಗ ಅದು ಕೂಡ ಅದೇ ಅಷ್ಟೇ. ಅವರು ಅದನ್ನೆಲ್ಲ ಫಾಲೋ ಅಪ್ ಮಾಡಿದ್ವಿ ನಾವು. ರಾಜಸ್ಥಾನದ ಐತೆ ಅದು. ಹಾಂ ಸರ್. ರಾಜಸ್ಥಾನ, ದಿಲ್ಲಿ, ಯು ಪಿ, ಬಿಹಾರ, ಜಾರ್ಖಂಡ್ ಎಲ್ಲ ಸ್ಟೇಟ್ನಾಗೂ ಒಟ್ಟು ಅಮೌಂಟ್ ನೀವು ಎಷ್ಟೆಷ್ಟು ಹಾಕಿರಿ. ಈಗ 30,000 ಇಲ್ಲಿ ಹಾಕಿರ 30,000 ಅಲ್ಲಿ 25,000 ಅಲ್ಲಿ ಹಿಂಗೆ ಹಾಕಿರ. ಅದೇ ಸರ್ ಅವ್ರು ಹೆಂಗ್ ಗೊತ್ತಾ ಸರ್, ಅವ್ರು ನಾವೇ ಒಂದ್ಸಲ ಅದು ಇದು ಆಗ್ತಿತ್ತು ಸರ್. ಅದೇ ಇವ್ರ ಕಡೆ ಇಷ್ಟ ಅದ ಹೆಂಗ್ ಒಂದ್ಕಿರ ಸಡನ್ಲಿ ಇದು ಅಕೌಂಟ್ ಹೋಗ್ತಾ ಇಲ್ಲ ಅಂತ ಅಂದ್ಬಿಟ್ಲೆ ಫ್ರಾಕ್ಷನ್ ಆಫ್ ಸೆಕೆಂಡ್ ಒಳಗೆ ಮತ್ತೊಂದು ಅಕೌಂಟ್ ನಂಬರ್ ಕಳಿಸಿದ್ರು ಸರ್ ಅವರು. ಅದೇ ಮೇನ್ ಇರೋದ ಅದು ಫ್ರಾಡ್ ಮಾಡಕ್ಕಂತ ನಿಮ್ಮ. ಈಗ ನೋಡು ನೀನು ಹೇಳಂಗಿಲ್ಲ ಯಾರಿಗೂ. 1.5 ತಿಂಗಳು ಆತಂತೆ ಹೇಳೇ ಇಲ್ಲ ನೀನು. ಅದೇ ಸರ್ ಏನಾಗ್ತದೆ ಗೊತ್ತಾ ಮರ್ಯಾದೆಗೆ ಅಂತ ನೋಡು. ನಾನು 4 ಮಂದಿ ಬುದ್ಧಿ ಹೇಳ್ತಿದ್ದೆ. ನಾನು ಅದ ಒಂದ ಫ್ರಸ್ಟ್ರೇಟ್ ಅಂತ ನಾನು ಸುಮ್ಕ ಇದ್ದೆ ಸರ್. ಮತ್ತೆ ರಮೇಶ್ಗೆ ಇವಾಗೊಂದು ಮಾತು ಹೇಳಬೇಕಂತ ಇದು ಮಾಡ್ತೇವೆ ಸರ್. ರಮೇಶಿಗೆ ಗೊತ್ತೈತಿ ನೋಡ ಎಲ್ಲ ಕಳಿಸ್ತಿದ್ದೆ ವಿಡಿಯೋ. ಹಂಗ ಯಾಕೆ ವಿಡಿಯೋ ಕಳಿಸ್ತಾನೆ ಗೊತ್ತಾ ಇವನ್ನ? ಹಾಂ ಸರ್. ಫ್ರಾಡ್ ಆಗಕ್ಕಿಂತ ಮುಂಚೆ ಈಗ ಇದು ಗೊತ್ತಾಗ್ಲಿಲ್ಲ ಅಂದ್ರೆ ನಿನಗೆ ಅರ್ಧ ತಾಸಿಂದ ವಿಡಿಯೋ ನೋಡ್ಲಿಲ್ಲ ಅಂದ್ರೆ ನೀನು ಹಾಂ ಸರ್ ಮುಂದುವರಿತಿದ್ದೆ. ಹೌದೌದು ಸರ್. ನೀನು ದುಡ್ಡು ಹೋಗ್ತದೆ ನಿಂದ. ಅದು ಸರ್ ಏನು ಸೊಲ್ಯೂಷನ್ ಏನಿಲ್ಲ ಸರ್? ಸೊಲ್ಯೂಷನ್ 1930 ಕಾಲ್ ಮಾಡು. ಆ ಅಕೌಂಟಿಗೆ ಯಾವ್ಯಾವ ಅಕೌಂಟ್ ಹೋಗ್ಯಾವಲ್ಲ ಎಲ್ಲ ಅಕೌಂಟ್ ಫ್ರೀಜ್ ಮಾಡಿಸ್ಕೊಂಡು ಫ್ರೀಜ್ ಮಾಡ್ಕೊಂಡು ಮುಂದಿನ ಪ್ರೊಸೆಸ್ ಮಾಡ್ತಾರೆ. ಹೌದಾ ಸರ್? ಸರಿ ಸರ್ ಸರಿ. ಓಕೆ ಅಂದ್ರೆ ಮನೆಗೆ ಏನಾರ ಬರ್ತಾರ ಸರ್ ಒಂದು ಸ್ವಲ್ಪ ಮತ್ತೆ ಮನ್ಯಾಗ ಟೆನ್ಷನ್ ಆಗ್ತಾರೆ. ಮನ್ಯಾಗ ಏನು ಬರಂಗಿಲ್ಲ ಈಗ. ನೋಡು ಒಂದು ಟೆನ್ಷನ್ ಇದನ್ನ ಬಿಡು ಈಗ ಫಸ್ಟ್. ಹಿಂಗ ಹೋಗೈತಿ ಹಿಂಗ್ ಇದನ್ನೇ ಉಪಯೋಗ ಪಡ್ಕೊಂತಾರ ಅವ್ರು. ಸೈಬರ್ ಇದು ಮಾಡ್ತಾರಲ್ಲ ಸೈಬರ್ ಕ್ರೈಮ್ ಇದನ್ನ ತಗೊಂತಾರ ಅವ್ರು. ಹೌದು ಸರ್. ಅವ್ರು ನಮ್ದು ಒಂದ್ ಸ್ವಲ್ಪ ಹೆದರಿಕೆ ಅದ ಪ್ಲಸ್ ಪಾಯಿಂಟ್ ಸರ್. ಈ ಭಯಾನ ಹುಟ್ಟಿಸ್ತಾರ ಅವ್ರು. ಮತ್ತೆ ಬೇರೆ ಇದು ಮಾಡೋದು ಕಂಪ್ಲೇಂಟ್ ಆಕತ್ತೆ ಅನ್ನತ್ಲೆ. ನೀವು ಹೋಗಿದ್ದ ಅಮೌಂಟ್ ಹೋಗೋದಲ್ಲ ಎಷ್ಟು 2 ಲಕ್ಷದ ಮ್ಯಾಗ ಹೋಗಿತೈತಿ. ಅದೇ ಸರ್. 2 ಲಕ್ಷದ ಎಷ್ಟು? 2,50,000 ಸರ್. 2 ಲಕ್ಷ 2.5 ಲಕ್ಷ ರೂಪಾಯಿ ಯಾರು ಕೊಡ್ತಾರಪ್ಪ? ಅದೇ ಸರ್. ಮನ್ಯಾಗ ಬಂದ್ರು ಮನ್ಯಾಗ ಬೈತಾರ ಅನ್ನೋ ಒಂದು ಉದ್ದೇಶಕ್ಕೆ ನೀನು ಹೇಳಾಕತ್ತಿಲ್ಲ ಯಾರಿಗೂ. ಅದೇ ಸರ್. ಸ್ವಂತ ದುಡಿಮೆದಲ್ಲ ಅದು. ದುಡಿಸಿ ಸರ್. ಮತ್ತೆ ನಾ ಭಾಳ ಎಲ್ಲ ಇದು ಯೋಚನೆ ಮಾಡ್ತಿದ್ವಿ ಸರ್. ಒಂದ್ ಸಣ್ಣ ವಸ್ತು ತಗೊಳಕಂದ್ರು ಬಾರಿನ ಕ್ರಾಸ್ ಚೆಕ್ ಮಾಡ್ತೀವಿ ಸರ್. ಬಟ್ ಏನಾದ್ರೆ ನಿಂದು ಇಷ್ಟು ಹೋಗ್ಲಿ ಕೋಟಿ ಗಂಟ್ಲೆ ಅಮೌಂಟ್ ಹೋದಾರ್ದೈತಿ ಹೇಳ್ಯಾರ. 1 ಕೋಟಿ ಮ್ಯಾಗ ಐತಿ ಸರ್. ಅದಕ್ಕೆ ಹಾಂ ಸರ್. ಅದ ಕಾಲ್ ಮಾಡ್ತಾನೆ ಸರ್. ಅವ್ರಿಗೆ ಕಾಲ್ ಮಾಡಿ ಡೀಟೇಲ್ಸ್ ಕೊಡ್ತಾನೆ ಸರ್. ಓಕೆ ಸರ್ ಆಯ್ತು. ಸರಿ ಸರ್. ಸರಿ ಸರ್. ಥ್ಯಾಂಕ್ ಯು. ಹಂಗೇನ್ರ ಇದ್ರೆ ನಂಗೆ ಭೇಟಿ ಆಗಿ ನಾನು ಮಾತಾಡ್ತೇನೆ ನಿಮ್ ಜೊತೆ. ಆಯ್ತು ಸರ್. ಸರಿ ಸರ್. ಓಕೆ ಥ್ಯಾಂಕ್ ಯು.